ಕುಕ್ಕರ್ನಲ್ಲಿ ಅನ್ನ ಆಲೂಗೆಡ್ಡೆ ಬೇಯಿಸ್ತೀರಾ? ಈ ಶಾಕಿಂಗ್ ಸತ್ಯ ನಿಮ್ಗೆ ಗೊತ್ತಿರ್ಲಿ. ಇಂದಿನ ಫಾಸ್ಟ್ ಲೈಫ್ ನಲ್ಲಿ ಪ್ರೆಷರ್ ಕುಕ್ಕರ್ ಅಡುಗೆ ಮನೆಯ ಅವಿಭಾಜ್ಯ ಅಂಗವಾಗಿದೆ. ಬೇಗ ಕೆಲಸ ಮುಗಿಯುತ್ತೆ, ಗ್ಯಾಸ್ ಉಳಿಯುತ್ತೆ ಅಂತ ತರಕಾರಿಯಿಂದ ಹಿಡಿದು ಅನ್ನ ಸಾಂಬಾರ್ವರೆಗೆ ಎಲ್ಲದಕ್ಕೂ ಕುಕ್ಕರ್ ಬಳಸ್ತೇವೆ. ಆದ್ರೆ ಕೆಲವೊಂದು ಪದಾರ್ಥಗಳನ್ನ ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಬರಬಹುದು ಅನ್ನೋದು ನಿಮ್ಗೆ ಗೊತ್ತಾ? ಹಾಗಾದ್ರೆ ಕುಕ್ಕರ್ನಲ್ಲಿ ಯಾವೆಲ್ಲ ಪದಾರ್ಥಗಳನ್ನ ಬೇಯಿಸಬಾರದು ನೋಡೋಣ ಬನ್ನಿ. ಸೊಪ್ಪುಗಳು. ಅತಿ ಹೆಚ್ಚು ಪೋಷಕಾಂಶಗಳಿರುವ ಪಾಲಕ್, ಮೆಂತ್ಯೆ, ಹರಿವೆಯಂತಹ ಸೊಪ್ಪುಗಳನ್ನ ಕುಕ್ಕರ್ನಲ್ಲಿ ಬೇಯಿಸಬೇಡಿ. ಹೆಚ್ಚಿನ ಒತ್ತಡದಿಂದಾಗಿ ಇವುಗಳ ನ್ಯೂಟ್ರಿಷನ್ ನಾಶವಾಗೋದಲ್ಲದೆ ಮೂತ್ರಪಿಂಡದಲ್ಲಿ ಕಲ್ಲು ಉಂಟಾಗುವ ಅಪಾಯ ಹೆಚ್ಚಿರುತ್ತೆ. ಸೊಪ್ಪುಗಳನ್ನ ಯಾವಾಗ್ಲೂ ಸಾಮಾನ್ಯ ಪ್ಯಾನ್ ನಲ್ಲಿ ಕಡಿಮೆ ಉರಿಯಲ್ಲಿ ಬೇಯಿಸೋದು ಬೆಸ್ಟ್. ಮೊಟ್ಟೆಯನ್ನ ಕುಕ್ಕರ್ನಲ್ಲಿ ಬೇಯಿಸೋದು ತಪ್ಪು. ಕುಕ್ಕರ್ನೊಳಗಿನ ಅತಿಯಾದ ಒತ್ತಡದಿಂದಾಗಿ ಮೊಟ್ಟೆಗಳು ಸ್ಫೋಟಗೊಳ್ಳುವ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲ, ಅತಿಯಾದ ಶಾಖದಿಂದಾಗಿ ಮೊಟ್ಟೆಯ ಬಿಳಿ ಭಾಗ ರಬ್ಬರ್ನಂತಾಗಿ ಹಳದಿ ಲೋಳೆ ಕಂದು ಬಣ್ಣಕ್ಕೆ ತಿರುಗಿ ನ್ಯೂಟ್ರಿಷನ್ ಕಳೆದುಕೊಳ್ಳುತ್ತೆ. ಆದ್ರಿಂದ ಸಾಧಾರಣ ಪಾತ್ರೆಯಲ್ಲಿ 10 ರಿಂದ 12 ನಿಮಿಷ ಕುದಿಸೋದೇ ಸುರಕ್ಷಿತ. ಡೈರಿ ಉತ್ಪನ್ನಗಳು. ಹಾಲು, ಮೊಸರು, ಚೀಸ್ ಅಥವಾ ಕೆನೆಯನ್ನ ಕುಕ್ಕರ್ನಲ್ಲಿ ಬೇಯಿಸಬೇಡಿ. ಕುಕ್ಕರ್ನ ಹೈ ಟೆಂಪರೇಚರ್ ಹಾಲಿನ ಪೋಷಕಾಂಶಗಳನ್ನ ನಾಶಪಡಿಸುತ್ತೆ. ಜೊತೆಗೆ ಇವು ತಳ ಹಿಡಿದು ಸೀದು ಹೋಗುವ ಸಾಧ್ಯತೆಯೂ ಹೆಚ್ಚು. ಇವುಗಳನ್ನ ಬಳಸಬೇಕಿದ್ರೆ ಅಡುಗೆಯ ಕೊನೆಯ ಹಂತದಲ್ಲಿ ಸೇರಿಸಿಕೊಳ್ಳಿ. ಆಲೂಗಡ್ಡೆ ಬೇಗ ಬೇಯಲಿ ಅಂತ ಕುಕ್ಕರ್ಗೆ ಹಾಕ್ತೀರಾ? ಎಚ್ಚರ, ಹೆಚ್ಚಿನ ತಾಪಮಾನದಲ್ಲಿ ಆಲೂಗೆಡ್ಡೆ ಬೆಂದಾಗ ಆಕ್ರಿಲಾಮೈಡ್ ಎಂಬ ಹಾನಿಕಾರಕ ರಾಸಾಯನಿಕ ಉತ್ಪತ್ತಿಯಾಗುತ್ತೆ. ಇದು ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ಕಾರಣವಾಗಬಹುದು. ಅಲ್ಲದೆ ಹೈ ಪ್ರೆಷರ್ನಿಂದಾಗಿ ಆಲೂಗೆಡ್ಡೆಯಲ್ಲಿರುವ ನೈಸರ್ಗಿಕ ಸಕ್ಕರೆ ಮತ್ತು ಪಿಷ್ಟದ ಗುಣಮಟ್ಟ ಕೆಡುತ್ತೆ. ಕುಕ್ಕರ್ ಅನ್ನ ಆರೋಗ್ಯಕ್ಕೆ ತೊಂದರೆಯೇ? ಕುಕ್ಕರ್ನಲ್ಲಿ ಅಕ್ಕಿ ಬೇಯಿಸಿದಾಗ ಅದರಲ್ಲಿರುವ ಆರ್ಸೆನಿಕ್ ಎಂಬ ವಿಷಕಾರಿ ಅಂಶ ಸಂಪೂರ್ಣವಾಗಿ ಹೊರಹೋಗದೆ ಅನ್ನದಲ್ಲೇ ಉಳಿಯುತ್ತೆ. ಹೀಗಾಗಿ ಸಾಧ್ಯವಾದ್ರೆ ಅನ್ನವನ್ನ ತೆರೆದ ಪಾತ್ರೆಯಲ್ಲಿ ಬಸಿದು ಮಾಡಿದ್ರೆ ಉತ್ತಮ. ಇದರಿಂದ ಹೆಚ್ಚುವರಿ ಗಂಜಿ ಮತ್ತು ಅನಗತ್ಯ ಅಂಶಗಳು ಹೊರಹೋಗುತ್ತೆ. ಒಂದು ವೇಳೆ ಕುಕ್ಕರ್ನಲ್ಲೇ ಮಾಡಬೇಕಾಗಿದ್ರೆ ಅಕ್ಕಿಯನ್ನ ಚೆನ್ನಾಗಿ ತೊಳೆದು 20 ರಿಂದ 30 ನಿಮಿಷ ನೆನೆಸಿಟ್ಟು ಆಮೇಲೆ ಬೇಯಿಸಿ. ನೋಡಿದ್ರಲ್ಲ, ಆರೋಗ್ಯದ ದೃಷ್ಟಿಯಿಂದ ಇಂತಹ ಪದಾರ್ಥಗಳನ್ನ ಕುಕ್ಕರ್ನಲ್ಲಿ ಬೇಯಿಸೋದನ್ನ ಹಿಂದೆ ನಿಲ್ಲಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಹೆಲ್ಪ್ಫುಲ್ ಮಾಹಿತಿಗಾಗಿ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು.